ಈ ದುಡ್ಡು ಅಂದರೆ ಕೆಟ್ಟದು, ಈ ದುಡ್ಡು ನಮ್ಮನ್ನು ಯಾವಾಗಲೂ ಕೆಟ್ಟ ದಾರಿನಲ್ಲೇ ಕರ್ಕೊಂಡು ಹೋಗುತ್ತೆ, ಈ ದುಡ್ಡಿಂದೇ ಹೋದರೆ ನಮ್ಮ ಲೈಫಲ್ಲಿ ಕೆಡುಕಾಗೇ ಆಗುತ್ತೆ. ಈ ಥರ ಎಲ್ಲ ನೀವು ಸಣ್ಣ ವಯಸ್ಸಿಂದನೂ ಕೇಳ್ಕೊಂಡು ಬರ್ತಾನೆ ಇದ್ದೀರಾ. ಆದರೆ ಇದು ಯಾವುದು ನಿಜ ಅಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿರ್ಬೋದು. ಸ್ವಿಟ್ಜರ್ಲ್ಯಾಂಡು, ಜರ್ಮನಿ ಇಂಥ ದೇಶಗಳಲ್ಲಿ ಏನು ಮಾಡ್ತಾರೆ, ಏನಾದರೂ ಐಟಮ್ನ ಸೆಲ್ ಮಾಡೋದಿದ್ರೆ ಅವ್ರ ಅಂಗಡಿನಲ್ಲಿ ಯಾರು ಇರಲ್ಲ, ಒಂದು ಡಬ್ಬ ಇಟ್ಬಿಟ್ಟು ಹೋಗಿರ್ತಾರೆ, ಇವರು ಬೇರೆ ಕೆಲಸ ನೋಡ್ಕೊಂತಿರ್ತಾರೆ. ಆ ಜನ ಆ ಶಾಪಲ್ಲಿ ಏನಾದರೂ ತೊಗೊಂಡ್ರೆ ಅದು ಎಷ್ಟು ಬೆಲೆ ಇರುತ್ತೋ ಅಷ್ಟನ್ನು ಅವರು ಆ ಡಬ್ಬದಲ್ಲಿ ದುಡ್ಡು ಹಾಕ್ತಾ ಇರ್ತಾರೆ. ಅದೇ ಥರ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಶಾಪ್ನ ಬಿಟ್ಟೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಒಂದೇ ಒಂದು ದಿವಸದಲ್ಲಿ ಆ ಎಂಟೈರ್ ಶಾಪಲ್ಲಿರೋ ಐಟಮ್ ಎಲ್ಲ ಇಲ್ದಂಗಾಗುತ್ತೆ. ಇದು ಯಾಕಿರ್ಬೋದು ಹೇಳಿ? ಯಾಕಂದರೆ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲನೂ ಡೆವಲಪ್ಡ್ ಎಕನಾಮಿ. ಅಲ್ಲಿನ ಜನ ತುಂಬ ಜಾಸ್ತಿ ದುಡಿತಾರೆ, ಅಲ್ಲಿನ ಜನಗಳ ಹತ್ರ ತುಂಬ ಜಾಸ್ತಿ ದುಡ್ಡಿದೆ. ಅದಕ್ಕೆ ಅವರು ಇಂಥ ಸಣ್ಣ ಪುಟ್ಟದಕ್ಕೆ ಆಸೆ ಪಡಲ್ಲ. ಇದರಿಂದ ಆ ದೇಶಗಳಲ್ಲಿ ಕ್ರೈಮ್ ರೇಟ್ ಕೂಡ ಕಮ್ಮಿ ಇರುತ್ತೆ. ಕಳ್ತನ, ಸುಲಿಗೆ, ದರೋಡೆ ಇದೆಲ್ಲ ಕೂಡ ಕಮ್ಮಿ ಇರುತ್ತೆ. ಅದಕ್ಕೆ ನೀವು ಯಾರಾದರೂ ದುಡ್ಡು ಸರಿ ಇಲ್ಲ, ದುಡ್ಡು ಒಳ್ಳೇದಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಂಬೇಡಿ. ಯಾಕಂದರೆ ಕರಪ್ಷನ್ ಕೂಡ ದುಡ್ಡಿಗೋಸ್ಕರನೇ ಮಾಡೋದು. ರೋಡಲ್ಲಿ ಹೋಗ್ಬೇಕಾದ್ರೆ ಯಾರನ್ನ ವ್ಯಕ್ತಿ 500 ರೂಪಾಯಿ ಬೆಳೆಸಿದ್ರೆ ನಾವು ಓಡೋಗಿ ಆ ದುಡ್ಡನ್ನ ತಗೊಳ್ತೀವಿ, ಅವ್ನಿಗೆ ವಾಪಸ್ ಕೊಡಲ್ಲ. ನಾವು ಖುದ್ದು ಈ ಥರ ಮಾಡೋಕ್ಕೆ ಕಾರಣ ಏನಂದರೆ ನಮ್ಮ ಹತ್ರ 500 ರೂಪಾಯಿ ಇಲ್ಲ ಅಂತ. ಇವಾಗ ನೀವೇ ಯೋಚನೆ ಮಾಡಿ, ದುಡ್ಡು ಇಲ್ದಲೇ ಇರೋ ಕಾರಣದಿಂದ ತಾನೇ ನಮಗೆ ಬೇರೆ ದುಡ್ಡು ಮೇಲೆ ಆಸೆ ಬರೋದು. ಅದಕ್ಕೇನೆ ಬೇರೆಯವ್ರನ್ನ ನೋಡ್ಬಿಟ್ಟು ಗೌರ್ಮೆಂಟ್ ಸರಿ ಇಲ್ಲ, ಶ್ರೀಮಂತರು ಸರಿ ಇಲ್ಲ, ಪಕ್ಕದ ಮನೆಯವ್ರು ಸರಿ ಇಲ್ಲ ಅಂತ ಬ್ಲೇಮ್ ಮಾಡೋಕ್ಕೂ ಮುಂಚೆ ನಾವು ಕಷ್ಟಪಟ್ಟು ದುಡಿದು ಶ್ರೀಮಂತರಾದರೆ ನಮ್ಮ 99% ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ.